ಸ್ವಾಮಿಗಳೇ, ನಾವು ಮಾಲಾಧಾರಣೆ ಮಾಡಿದಾಗ ಅರಿತೂ ಅರಿಯದಲೆ ಸಣ್ಣ ಸಣ್ಣ ತಪ್ಪುಗಳು, ಅಂದರೆ ಈ ಪೂಜೆ ಮಾಡಬೇಕಾದ್ರೆ ಕೆಲವು ತಪ್ಪುಗಳಾಗುವಂಥವು, ಅಥವಾ ನಮಗೇ ಗೊತ್ತಿಲ್ಲದಂಗೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು ನಮ್ಮಿಂದ ಬಲಿಯಾಗೋಗ್ತವೆ ಅಲ್ವಾ. ಇದಕ್ಕೆ ನಮಗೆ ಗೊತ್ತಿರುವಂಥದ್ದು ನಾವು ಕೂಡ ಮಾಡ್ತೀವಿ, ಹಾಗೆ ಗುರುಗಳ ಆಶೀರ್ವಾದವನ್ನು ಕೂಡ ಪಡೆದಿರ್ತೀವಿ. ಆದರೂ ಸಹ ನಮ್ಮ ಮನಸ್ಸಲ್ಲಿ ಒಂದು ಚಿಂತೆ ಉಳ್ಕೊಂಬಿಟ್ಟಿದೆ. ಇದಕ್ಕೆ ಏನಾದರೂ ಪರಿಹಾರ ಸಿಗುತ್ತಾ ಅಂದರೆ ಭಗವಂತ ಎಲ್ಲರಿಗೂ ಕೂಡ ಅವರವರ ಕರ್ಮಗಳನ್ನು ಕಳೆದುಕೊಳ್ಳುವಂತಹ ಅವಕಾಶ ಕೊಟ್ಟೇ ಕೊಡ್ತಾರೆ. ಅದು ಹೇಗೆ ಅಂದರೆ, ಯಾರಾದರೂ ಕೂಡ ವಯಸ್ಸಾಗಿರುವಂಥವ್ರು ಅಥವಾ ಕೈಲಾಗದೇ ಇರುವಂಥವ್ರು, ಹ್ಯಾಂಡಿಕ್ಯಾಪ್ಸ್ ಈ ಥರ ಇರುವಂತಹ ಜನ ಯಾವಾಗಲೂ ಒಂದು ಸಾರಿ ನಿಮ್ಮ ಬಳಿ ಬಂದು ಊಟವನ್ನು ಕೊಡಿಸಿ ಅಂತ ಕೇಳ್ತಾರೆ. ಆ ಟೈಮಲ್ಲಿ ನೀವು ನನ್ನ ಬಳಿ ಇಲ್ಲ ಅಂತ ಹೇಳಿದೆ ನಿಮ್ಮ ಕೈಲಿ ಆಗೋದನ್ನು ಕೊಡೋದು ಅಥವಾ ಊಟವನ್ನು ಕೊಡಿಸೋದು ಮಾಡಿದ್ರೆ ಖಂಡಿತವಾಗಲೂ ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳುವಂತೆ ಒಂದು ಅವಕಾಶ ಅಂತ ನಾವು ಭಾವಿಸಬಹುದು. ಯಾಕೆ ಅಂದರೆ ಅಯ್ಯಪ್ಪ ಸ್ವಾಮಿಯನ್ನು ನಾವು ಮತ್ತೊಂದು ಹೆಸರಿನಿಂದ ಕೂಡ ಕರಿತೀವಿ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ ಅಂತ ಬಾಯಿ ತುಂಬ ಮನಸಾರೆ ಕೂಗ್ತೀವಿ. ಅದರ ಅರ್ಥ ಏನೂ ಅಲ್ಲ, ಇಡೀ ಜಗತ್ತಿನ ಭೂತಗಣಗಳಿಗೆಲ್ಲ ಕೂಡ ಅವರೇ ಅನ್ನವನ್ನು ನೀಡುತ್ತಿರುವಂತಹ ಪ್ರಭುಗಳು ಅಂತ ಅರ್ಥ. ಅದಕ್ಕೆ ನಾವು ಕೂಡ ಆ ಅನ್ನದಾನ ಪ್ರಭುವಿನ ಭಕ್ತರೇ ಅಲ್ವಾ. ಹಾಗಾಗಿ ಈ ಥರ ಯಾರಾದರೂ ಬಂದರೆ ಅವರಿಗೆ ಸೇವೆಯನ್ನು ಮಾಡಿದ್ರೆ ಆ ಭಗವಂತನ ಸೇವೆ ಮಾಡ್ದಂಗೆ ಅಲ್ವಾ. ಯಾರಿಗೂ ಗೊತ್ತು, ಆ ಭಗವಂತನೇ ಆ ರೀತಿ ವೇಷವನ್ನು ಧರಿಸಿ ನಮ್ಮ ಬಳಿ ಬಂದು ಕೇಳಬಹುದು. ನನ್ನ ಮನಸ್ಸಾಳುವ ಅರಸನೇ ಶರಣಮಯ್ಯಪ್ಪ.